ಮಾಡ್ತಾ ಇದೀವಿ ಅಂತ ಹೇಳ್ತಾರೆ, ಮಾಡಬಹುದಾ ಅಂತ ಕೇಳಲ್ಲ ಅಂತ ಅವ್ರು ಹೌದು, ಏನು ಕೇಳಬೇಕು, ಮಾಡಬಹುದು ಅಂತ. ಅದೇ ಕಾರಣಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. RTI ಅಲ್ಲಿ ಮಾಹಿತಿ ಕೇಳಿದ್ರಂತೆ, ಅದು ಕೊಟ್ರೆ ನಮ್ಗೆ ದೇಶದ ಅಖಂಡತೆ ಸಾರ್ವಭೌಮತ್ವಕ್ಕೆ ಧಕ್ಕೆ ಬರುತ್ತೆ, RSS ಕಾರ್ಯಕ್ರಮದೆಲ್ಲ ನಾವ್ ಹೇಳಲ್ಲ ಅಂದ್ರಂತೆ, ಅದಕ್ಕೆ ಕೋಪ ಅವ್ರು. ಆ ರೀತಿ ಇದ್ರೆ ಸರ್ಕಾರದ ವಿರುದ್ಧ ಅವ್ರು ಕೇಸ್ ಮಾಡ್ಲಿ, ಅದಕ್ಕೆ ನಾನು ಕೂಡ ಇಷ್ಟು ಕಾಪಾಡ್ತಿದ್ದಾರೆ, ಅವ್ರಿಗೆ ಅವಕಾಶ ಕೊಡ್ಬೇಕು ಪ್ಲೀಸ್. ಇವಾಗ ಬಿಜೆಪಿಯವರು ಮತ್ತು ಇವರು ಶ್ರೀರಾಮ್ ಸೇನ್ ಅವರು ಮರಳಿ ಪಡಿಬೇಕು ಅಂತೀಯಾರಲ್ವಾ. ಮೋದಿ ಸರ್ಕಾರ ಬಂದ ಮೇಲೆ ಚೈನಾ 4,000 ಸ್ಕ್ವೇರ್ ಕಿಲೋಮೀಟರ್ ಆಕ್ರಮಣ ಮಾಡಿಕೊಂಡಿದೆ. ಫಸ್ಟು ಇದೇ ಚಕ್ರವರ್ತಿ ಅವರು ಮೋದಿ ಅವರಿಗೆ ಹೇಳಿ, ಚೈನಾದವರು ನೀವು ಚೆನ್ನೈಗೆ ಕರ್ಕೊಂಡು ಹೋಗ್ಬಿಟ್ಟು ದೋಕ್ಲಾ ತಿನ್ಸೋದು, ಜೋಕಾಳಿ ಮೇಲೆ ಆಡೋದಲ್ಲ, ಫಸ್ಟು ನೀವು ಆಕ್ರಮಿಸ್ಕೊಂಡಿರೋದು ಫಸ್ಟು ಕೊಡಿ ಅಂತ ಇದೇ ಚಕ್ರವರ್ತಿ ಅವರು ಹೋಗ್ಬಿಟ್ಟು ಒಂದ್ ನಿಮಿಷ ಕಣ್ರಿ, ಕೇಳಪ್ಪ, ಇದೊಂದು ಪರಿಜ್ಞಾನ ಅವ್ರಿಗೆ ಮಾಡಕ್ಕಾಗಿಲ್ಲ, ನೀವು ಅಲ್ಲ ಕೇಳ್ರಿ, ಸ್ವಲ್ಪ ಕೇಳೋ ಪರಿಜ್ಞಾನ ಇದೇ. ಇವರು ಇಲ್ಲಿ ಕುಂದಾಪುರದಲ್ಲೋ ಇಲ್ಲ ಮಂಗಳೂರಲ್ಲೋ ಇಲ್ಲ ಸಿರ್ವಾರದಲ್ಲೋ ನಿಂತ್ಕೊಂಡು ಭಾಷಣ ಬಿಟ್ಬಿಟ್ಟು 7 ರೇಸ್ ಕೋರ್ಸ್ ರೋಡ್ಗೆ ಹೋಗ್ಬಿಟ್ಟು ಮೋದಿ ಅವ್ರ ಮನೆ ಮುಂದೆ ನಿಂತ್ಕೊಂಡು, ಸ್ವಾಮಿ ನಿಮ್ಮ ಆಡಳಿತ ಅವಧಿಯಲ್ಲಿ 11 ವರ್ಷದಲ್ಲಿ ಚೈನಾ 4,000 ಕಿಲೋಮೀಟರ್ ಆಕ್ರಮಿಸ್ಕೊಂಡಿದೆ, ದಯವಿಟ್ಟು ದಯಮಾಡಿ ನನಗೆ ಫಸ್ಟ್ ಇದನ್ನ ಬಿಡಿಸ್ಕೊಡಿ ಅಂತ ಇದೇ ಚಕ್ರವರ್ತಿ ಅವರು ದೆಹಲಿ ಮುಂದೆ ಬಿಜೆಪಿ ಆಫೀಸ್ ಮುಂದೆ, ಸಂಘದ ಆಫೀಸ್ ಮುಂದೆ ಹೋಗ್ಬಿಟ್ಟು ಕೇಳಲಿ ಅಂತ ನಾನು ನಿಮ್ಮ ಮೂಲಕ ಕೇಳ್ತಾ ಇದ್ದೀನಿ. ಅಲ್ಲ, ಅವ್ರು ಇನ್ನೂ ಬಾಯ್ ಬಿಟ್ಟಿಲ್ಲ, ಅವಾಗ್ಲೇ ಎದುರ್ತೀರ. ಮನೆಯಲ್ಲಿರೋದು ಸರಿ ಮಾಡ್ಕೊಳ್ಳಿ. ಮಾತೆ ಬಗ್ಗೆ ನೀವಂದ್ರಲ್ಲ ಮೋದಿ ಅವ್ರ ಮನೆ ಮುಂದೆ ಹೋಗಿ ಅಲ್ಲಿ ನೀವು ಹೇಳಿ ಅಂತ, ಯಾವುದೇ ರಾಜಕೀಯ ನಾಯಕರ ಬಗ್ಗೆ ಮಾತಾಡ್ಬಾರ್ದಂತ ನೀವೇ ಅವ್ರ ಬಾಯಿ ಅಡ್ಡಿ ಹಾಕಿದಿರಲ್ಲ. ಮತ್ತೆ ಮೋದಿ ಭಾರತ ಮಾತೆಗೆ ಅಷ್ಟೊಂದು ಇವ್ರಿಗೆ ಗೌರವ ಇದೆ, ಎಲ್ಲರಿಗೂ ಇದೆ. ಫಸ್ಟ್ ಭಾರತವನ್ನು ಆಕ್ರಮಿಸಿಕೊಂಡಿರುವ ಚೈನಾವನ್ನು ಬಿಡಿಸ್ಕೊಡಿ ಅಂತ ನರೇಂದ್ರ ಮುಂದೆ ಹೋಗ್ಬಿಟ್ಟು ಫಸ್ಟ್ ಇದೇ ಚಕ್ರವರ್ತಿ ಅವರು ಕೇಳಲಿ. ಆಮೇಲೆ ಮಂಗಳೂರಿಗೋ ಉಡುಪಿಗೋ ಬಂದ್ಬಿಟ್ಟು ಇವರ ಸುಳ್ಳ ಬಾಡಿಗೆ ಭಾಷಣ ಮಾಡೋದನ್ನ ನಿಲ್ಲಿಸ್ಲಿ. ಖಂಡಿತವಾಗಿ ಮೇಡಮ್, ನಾನು ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದ್ದೆ, ಇವ್ರು ಯಾವಾಗ ತಗೊಳ್ತಾರೆ ಅಂತ. ಹಿಂದೆ 100 ಬಾರಿ ನಮ್ಮ ಮೇಲೆ ಇದು ಮಾಡ್ತಾ ಇದ್ರು, ಅಟ್ಯಾಕ್ ಮಾಡ್ತಾರೆ. ಕಾಶ್ಮೀರ್ ಬಗ್ಗೆ ಇವ್ರು ಮಾತಾಡ್ತಾರೆ, ಮುಟ್ಟಿ ನೋಡಿ ಕಾಶ್ಮೀರೇನ ಅಂತ ಕೇಳ್ತಿದ್ರು. ಆರ್ಟಿಕಲ್ 370 ತೆಗಿಯೋಕ್ಕಾಗಲ್ಲ ಅಂತ ಹೇಳ್ತಿದ್ರು, ತೆಗ್ದಾಯ್ತು. ರಾಮ ಮಂದಿರ ಇವರೇ ಇಲ್ಲಿ ಪಕ್ಕದಲ್ಲೇ ಕೂತ್ಕೊಂಡಿದಾರಲ್ಲ, ರಾಮ ಮಂದಿರ ಕಟ್ತಾರೆ, ಭಾವುಕರಾಗಿ ಮಾಡ್ತಾರೆ, ಸಾವಿರಾರು ವರ್ಷಗಳಿಂದ ಹಿಂಗಿದೆ ಅಂತ. ಸಾಂವಿಧಾನಿಕವಾಗಿ ಆರ್ಟಿಕಲ್ 370 ತೆಗೆದ್ವಿ ಮೇಡಮ್. ಒಂದ್ ನಿಮಿಷ ಮೇಡಮ್, ಮಂದಿರನ ತೆಗೆದ್ವಿ ಆರ್ಟಿಕಲ್ 370 ತೆಗೆದ್ವಿ. ಅಖಂಡ ಭಾರತ ನಮ್ಮ ಕಮಿಟ್ಮೆಂಟ್. ನಮ್ಮ ದೇಶದ ಹೋಮ್ ಮಿನಿಸ್ಟರ್ ಲೋಕಸಭೆಯಲ್ಲಿ ಇದನ್ನು ಚರ್ಚೆ ಮಾಡಿದ್ದಾರೆ. ಮುಂಬರುವ ನಮ್ಮ ಜನರೇಷನ್ಗಳಿಗೆ ವಿಶಾಲವಾದಂತಹ ಭಾರತ, ಅಖಂಡ ಭಾರತ, ಅದರ ಮ್ಯಾಪ್ ಹೇಗಿತ್ತು ಅಂತ ನಾವು ಹೇಳ್ಬೇಕು. ನಾವು ಹೇಳ್ತಾ ಇರ್ಬೇಕು. 1000 ವರ್ಷಗಳಲ್ಲಿ ಆಗಿರೋದು ಮೇಡಮ್, ಅದು ಟೈಮ್ ತಗೊಳುತ್ತೆ. 1000 ವರ್ಷಗಳಲ್ಲಾಗಿರುವಂತದ್ದು ನಾವು ಯುದ್ಧ ಮಾಡಿ ತಗೊಳ್ಳೋದಕ್ಕಿಂತ ಸಾಂವಿಧಾನಿಕವಾಗಿ ನಾವು ಸರಿಯಾದ ಸಮಯದಲ್ಲಿ ನಮ್ಮ ಕಮಿಟ್ಮೆಂಟ್. ಮೇನ್ ಟಾಪಿಕ್ ಗೆ ಬರ್ತಾ ಇಲ್ಲ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಒಂದು ಆಡಿಯೋ ಲೀಕ್ ಆಗಿದೆ. ಅವರ ವಿಷಯಗಳನ್ನು ಅವರು ಬದಿಗೊತ್ತಲಿಕ್ಕೆ, ಅವರ ಭ್ರಷ್ಟಾಚಾರವನ್ನು ಬದಿಗೊತ್ತಲಿಕ್ಕೆ, ಅವರ ದುರಾಡಳಿತವನ್ನು ಬದಿಗೊತ್ತಲಿಕ್ಕೆ ಕಾಂಗ್ರೆಸ್ ಚಕ್ರವರ್ತಿಯವರು ಹೇಳ್ತಾ ಇದ್ದಾರೆ ಅಂತ ನಂಗೆ ಹನುಮೇಗೌಡ್ರೆ. ಎಸ್, ಓಕೆ, ನೀವು ಹೇಳಿದ್ದೆಲ್ಲ ನಾನು ಒಪ್ಕೋತೀನಿ. ಈಗ ಕಾಂಗ್ರೆಸ್ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ, ಓಕೆ, ನೀವು ರಾಜಕೀಯ ನಾಯಕರ ಬಗ್ಗೆ ಮಾತಾಡಬೇಡಿ, ರಾಜಕೀಯ ನಾಯಕರ ತೇಜೋವಧೆ ಮಾಡಬೇಡಿ ಅಂತಂದ್ರೆ ಇದು ಯಾವ ರೀತಿ ಸೀಮೆ? ನೋಟಿಸ್ ಕೊಟ್ಟಿರುವಂತದ್ದು ಪೊಲೀಸ್ ದೃಷ್ಟಿಯಲ್ಲಿ ಸರಿ, ಆದರೆ ಆ ನೋಟಿಸ್ ನಲ್ಲಿ 4 ಅಂಶ ಸೇರಿಸಿದಾರಲ್ಲ. ಆಯ್ತು ಸರ್, ಒಂದ್ ನಿಮಿಷ, ಯಾಕೆ ಸರಿ ಹೇಳಿ? ರಾಜಕೀಯ ನಾಯಕರ ಬಗ್ಗೆ ಮಾತಾಡಿದ್ರೆ ಪೊಲೀಸರಿಗೆ ಏನ್ ತೊಂದ್ರೆ? ಮೇಡಮ್, ಮಾಹಿತಿನೇ ಕೊಡದೇ ಇದ್ದಾಗ ಮಾಹಿತಿ ಕೊಡಿ ಅಂತ ಕೇಳಿರೋದು ಸರಿ. ಆದ್ರೆ 4ನೇ ಪಾಯಿಂಟ್, ಒಂದ್ ನಿಮಿಷ ನಾನು ಬರ್ತೀನಿ, ನಾನು ನಿಮ್ಮಲ್ಲಿಗೆ ಬರ್ತಾ ಇದ್ದೀನಿ, ನೀವು ಹೇಳಿರೋ ವಿಚಾರಕ್ಕೆ ಬರ್ತಾ ಇದ್ದೀನಿ. ಪೊಲೀಸ್ ನೋಟಿಸ್ ಕೊಟ್ಟಿದ್ ಸರಿ, 4ನೇ ಅಂಶ ಯಾಕೇನು ಅಂತದ್ದು ನಂದು ಇದು. ಇವ್ರು ಹೇಳ್ತಾರೆ ಪ್ರಜಾಪ್ರಭುತ್ವ ಅಂತ. ಪೊಲೀಸರು ಯಾರಿಗೆ ಕೆಲಸ ಮಾಡ್ತಾ ಇದ್ದಾರೆ? ಜನತೆಯ ರಕ್ಷಣೆಗಾಗಿ. ರಾಜಕೀಯ ನಾಯಕರ ಬಗ್ಗೆ ಮಾತಾಡಿದ್ರು ಪೊಲೀಸರಿಗೆ ರಾಜಕೀಯ ನಾಯಕರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇನ್ನೊಬ್ಬರ ಬಗ್ಗೆ ಮಾತನಾಡಬಾರದು ಅನ್ನೋಂತ ಈ ವಿಚಾರವನ್ನ ಅವ್ರು ಹೇಳಿದಾರಲ್ಲ, ಅದು ಎಲ್ಲೋ ಒಂದ್ ಕಡೆ ಇವರೇನು CBI
ಕೇಂದ್ರ ಸರ್ಕಾರದ ಏಜೆಂಟ್ ಅಂತ ಹೇಳಿದಾರಲ್ಲ, ಹಾಗೆ ಕಾಂಗ್ರೆಸ್ಸಿನ ಏಜೆಂಟ್ ಮಾಡ್ಕೊಂಡಿದಾರ ಪೊಲೀಸ್ನವ್ರನ್ನ Exact ಅನ್ನೋಂಥದ್ದು ಇಲ್ಲಿ ಸಂಶಯ ಬರುತ್ತೆ. ಇನ್ನು ಎರಡನೇ ಸಂಗತಿ, ಇಲ್ಲಿ ಇವರ ಯೋಗ್ಯತೆ, ಇವರ ನರಸತ್ತ ಸರ್ಕಾರ ಅಂತ ನಾನು ಆಗ್ಲೇ ಹೇಳಿದ್ನಲ್ಲ, ಅದಕ್ಕೆ ಇನ್ನೊಂದು ಬಿಡಿಸಿ ಹೇಳಬೇಕು ಅನ್ನೋದಾದ್ರೆ, ಯಾರು ನೈತಿಕ ಪೊಲೀಸ್ಗಿರಿಯ ಮೂಲಕ ಏನೋ ಅನಾಹುತಗಳನ್ನ ಇವತ್ತು ಕರಾವಳಿಯಲ್ಲಿ ಮಾಡಿದ್ದಾರೆ, ಅಥವಾ ಗೋಭಕ್ತಿ ಹೆಸರಿನಲ್ಲಿ ಯಾರ್ಯಾರನ್ನೋ ಏನೇನೋ ಮಾಡಿ ಸಾಯಿಸಿ ಇದೆಲ್ಲ ಮಾಡಿ ಜೈಲ್ಗೆ ಹೋದ್ರಲ್ಲ, ಇವ್ರ ಯೋಗ್ಯತೆಗೆ ಅವರನ್ನ ಸರಿಯಾಗಿ ಶಿಕ್ಷೆ ಕೊಟ್ಟು ಜೈಲ್ಗೆ ಹಾಕ್ಲಿಕ್ಕೆ ಯೋಗ್ಯತೆ ಇಲ್ಲ. ಇಂಥ ಸರ್ಕಾರ ಕಣ್ಣೆದುರುಗಡೆ ಗೊತ್ತಿದೆ. ದಿನ ಬೆಳಿಗ್ಗೆ ಆದ್ರೆ ದ್ವೇಷ ಭಾಷಣಗಳು, ಕೋಮು ಗಲಭೆಗಳು ಇದೆಲ್ಲ ನಡೀತಾ ಇರೋದು ಯಾರಿಂದ ಅಂತ ಗೊತ್ತಿದ್ರು ಇವ್ರ ಯೋಗ್ಯತೆಗೆ ಅದು RSS ವಿರುದ್ಧ ಒಂದು ಕ್ರಮ ತಗೊಳ್ಳಿಕ್ಕಾಗಲ್ಲ. ನಾವು ಮುಸಲ್ಮಾನಗಳ ಜೊತೆಗೆ ಇರೋದು, ಬಿಜೆಪಿನೂ ಬೈತಾನೆ, RSS ಬೈತಾ ಇದ್ದೀನಿ. ಎಲ್ಲಿ ಬೈದ್ರಿ? ಬರೀ RSS ಬೈಕೊಂಡು ಕೂತ್ಕೊಂಡಿದ್ದೀರಿ. RSS ಮಾಡಿರೋ ಸತ್ಯನಾ? ಎಲ್ರಿ ಇದೆ ರಿಜಿಸ್ಟರ್ ಆಗಿದೆ ಏನ್ರಿ? ರಿಜಿಸ್ಟರ್ ಸಾವಿರಾರಿದೆ ಈ ದೇಶದಲ್ಲಿ, ಸಾವಿರಾರಿದೆ. ದುಡ್ಡು ಅಕೌಂಟ್ ಸಂವಿಧಾನ ಇದೆ ತಾನೆ, ಸಂವಿಧಾನ ಇದೆ ತಾನೆ. RSS ದೇಶದ್ರೋಹಿ ಸಂಸ್ಥೆ. ಏನ್ ಬೇಕಿದ್ರೆ ಮಾತಾಡಬಾರ್ದು. ನಮ್ಗೆ ಅಪ್ಪ ಸಾಕಾಯ್ತು, ಸ್ವಲ್ಪ ರೆಸ್ಟ್ ತಗೊಳ್ಳಿ. ಬೇಡ ದ್ವೇಷ ಭಾಷಣಗಳಿಂದ ಒಂದ್ ನಿಮಿಷ ಮಾಡಿ ಅಲ್ಲ, ಆಯ್ತು ಒಂದ್ ಒಂದ್ಸರಿ ನೀವು ನೋಡಿ, ನಾನು ರೆಸ್ಪೆಕ್ಟ್ಫುಲ್ ಆಗಿ ಹೇಳ್ತಾ ಇದ್ದೀನಿ. ಈಗ ನಮ್ಮದು ಸಮಾಜವಾದಿ ಜಾತ್ಯತೀತ ರಾಷ್ಟ್ರವು, ಸಮಾಜವಾದಿ ಜಾತ್ಯತೀತ ನಾನು ನಿಮಗೆ ಕೇಳಲಿಲ್ಲ, ನಾನು ಅಂಚಲ್ ಗೆಳೆಯವ್ರು ಕೇಳ್ತೇನೆ ಸರ್, ನಮ್ದು ಯಾವ ರಾಷ್ಟ್ರ ಸರ್? ನನಗೆ ಕನ್ಫ್ಯೂಸ್ ಮಾಡ್ತಾ ಇದ್ದೀರಿ ನೀವು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದ ಮೇಲೆ ನಡೆಯುವಂತ ರಾಷ್ಟ್ರ ನಮ್ದು. ಇದರಲ್ಲಿ ಯಾವುದೇ ಸಂಶಯ ಬೇಡ. ಜಾತ್ಯತೀತ ರಾಷ್ಟ್ರ ಹೌದು, ನಾವು ಇದೀವಲ್ಲ ಮೇಡಮ್. ಅದ್ರಲ್ಲಿ ನಾವೇನು ಹಿಂದೂ ರಾಷ್ಟ್ರ ಅಂತೇಳಿ ಓಪನ್ ಆಗಿ ಏನು ಡಿಕ್ಲೇರ್ ಮಾಡ್ಕೊಂಡಿಲ್ಲ, ಬೇರೆಯವ್ರು ಮಾಡ್ಕೊಂಡಂಗೆ ಇಸ್ಲಾಮಿಕ್ ರಾಷ್ಟ್ರ ಅಂತೇಳಿ ನಾವೆಲ್ಲೂ ಡಿಕ್ಲೇರ್ ಮಾಡಿಲ್ಲ. ನಮ್ಮ ಸಂವಿಧಾನದ ಮೇಲೆ ನಡೆಯುವಂತ ರಾಷ್ಟ್ರ ನಮ್ದು. ಅಲ್ಲಿ ಎಲ್ಲರೂ ಇದ್ದಾರೆ, ಎಲ್ಲರ ಜೊತೆ ಚೆನ್ನಾಗಿದೆ. ಹಾಗಂತ ಮೈ ಮೇಲೆ ಎರಗಿದ್ರೆ ಉತ್ತರ ಕೊಡಬೇಕು ಅನ್ನೋದು ನಮ್ಮ ಆಸೆ. ಎಲ್ಲ ಮುಸಲ್ಮಾನರು ಮೇಡಮ್, ನಾನು ಹೇಳ್ತೀನಿ ಮೇಡಮ್, ನಾನು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಬೆಳೆದವನು. ಚಿಕ್ಕವನಿದ್ದಾಗಿಂದನೂ ನಾವು ಮುಸಲ್ಮಾನ ಹುಡುಗರ ಜೊತೆಗೆ ಬೆಳೆದಿದ್ದೀವಿ. ಯಾರು ನಮ್ಮನ್ನು ಅವತ್ತು ಕೆಣಕಲಿಲ್ಲ.